What does God want you to do? ದೇವರು ನಾವು ಏನು ಮಾಡಬೇಕೆಂದು ಬಯಸುತ್ತಾನೆ. It's so simple. ಅದು ಬಹಳ ಸರಳವಾಗಿದೆ. Matthew 11:28 he says, ಮತ್ತಾಯ 11:28 ಈ ರೀತಿ ಹೇಳಲ್ಪಟ್ಟಿದೆ, come unto me. ನನ್ನ ಬಳಿಗೆ ಬನ್ನಿರಿ. All that he wants you to do is to come. ನೀವು ಮಾಡಬೇಕಾದದ್ದು ಆತನ ಬಳಿಗೆ ಬರುವಂಥದ್ದು. Come. ಬನ್ನಿರಿ. Come to me. ನನ್ನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come. ಬನ್ನಿರಿ. I'll give you rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. Then he says, do another thing. ಇನ್ನೊಂದು ಕೆಲಸ ಮಾಡು ಎಂದು ಅಲ್ಲಿ ಹೇಳುತ್ತಾರೆ. John 14:13 and 14. ಯೋಹನ 14, 13 ಮತ್ತು 14ರಲ್ಲಿ Ask. ಕೇಳು. Ask. ಕೇಳಿರಿ. Ask and it shall be given. ಕೇಳುವಾಗ ಅದು ಕೊಡಲ್ಪಡುವುದು. Do this. ಅದನ್ನು ಮಾಡಿರಿ. Just ask me anything that you want and I will do it. ನಿನಗೆ ಏನು ಬೇಕಾದರೂ ಬೇಡಿಕೋ, ನಾನು ಅದನ್ನೆಲ್ಲ ಕೊಡುವೆನು. John 11:40. ಯೋಹಾನ 11:40ರಲ್ಲಿ He says, just believe ನನ್ನನ್ನು ನಂಬು ಎಂದು ಹೇಳಲ್ಪಟ್ಟಿದೆ. and you will see the glory of God. ನೀವು ದೇವರ ಮಹಿಮೆಯನ್ನು ಕಾಣುವಿರಿ. Do this, my son, my daughter. Believe in Jesus. ನನ್ನ ಮಗನೇ, ನನ್ನ ಮಗಳೇ, ಇದನ್ನು ಮಾಡು. ಯೇಸುವಿನಲ್ಲಿಯೇ ನಂಬಿಕೆ ಇಡಿರಿ. That he will do it. ಆತನು ಅದನ್ನು ಮಾಡುವನು. When you ask in his name. ಆತನ ಹೆಸರಿನಲ್ಲಿ ನೀವು ಕೇಳುವಾಗ and you will see the glory of God. ನೀವು ದೇವರ ಮಹಿಮೆಯನ್ನು ಕಾಣುವಿರಿ. So easy, isn't it? ಅದು ಬಹಳ ಸರಳವಾಗಿದೆ ಅಲ್ಲವೇ? And John 4:50. ಯೋಹಾನ 4:50ನೇ ವಾಕ್ಯದಲ್ಲಿ When the royal official came asking for Jesus to heal his son, Jesus said, go. ತನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಆ ಪ್ರಧಾನನು ಬಂದು ಕೇಳಿದಾಗ ಯೇಸು ಹೋಗು ಎಂದು ಹೇಳಿದರು. Your son lives. ನಿನ್ನ ಮಗನು ಬದುಕುತ್ತಾನೆ. All that you have to do is go. ಹೋಗುವುದೇ ನೀನು ಮಾಡಬೇಕಾದಂತ ಕಾರ್ಯ. Go to your miracle. ನಿನ್ನ ಅದ್ಭುತಕ್ಕೆ ನೀನು ಹೋಗು. Go to your home. ನಿನ್ನ ಮನೆಗೆ ಹೋಗು. I am coming with you. ನಿನ್ನೊಂದಿಗೆ ನಾನು ಬರುತ್ತೇನೆ. You go believing. ನಂಬುತ್ತಲೇ ನೀನು ಹೋಗು. And there will be a miracle in your home. ನಿನ್ನ ಮನೆಯಲ್ಲಿ ಅಲ್ಲೊಂದು ಅದ್ಭುತ There will ನಡೆಯುತ್ತೆ. be a miracle in your home. ನಿನ್ನ ಮನೆಯಲ್ಲಿ I ಅದ್ಭುತವಿರುತ್ತದೆ. say this in the name of Jesus. When you go back home believing, you will have a miracle in your family. ನೀನು ನಂಬುತ್ತಲೇ ನೀವು ಮನೆಗೆ ಹೋಗುವಾಗ ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಹೊಂದುವಿರಿ. That's the blessing of worshiping God. ಅದು ದೇವರನ್ನು ಆರಾಧಿಸುವಾಗ ಬರುವಂತ ಆಶೀರ್ವಾದವಾಗಿದೆ. Then he says, do this also. ಇದನ್ನು ಕೂಡ ನೀವು ಮಾಡಿರಿ ಎಂದು ಹೇಳಲ್ಪಟ್ಟಿದೆ. Luke 6:38. ಲೂಕನು ಬರೆದ ಸುವಾರ್ತೆ 6:38ರಲ್ಲಿ Give and it shall be given unto you. ಕೊಡಿರಿ ಮತ್ತು ನಿಮಗೆ ಕೊಡಲ್ಪಡುವುದು. Don't just talk, but do. ಬರೀ ಮಾತನಾಡಬೇಡಿ, ಆದರೆ ಮಾಡಿರಿ. Give and it shall be given unto you. ಕೊಡಿರಿ, ನಿಮಗೆ ಕೊಡಲ್ಪಡುವುದು. That's why we are givers before we receive. ನಾವು ಹೊಂದುವುದಕ್ಕಿಂತ ಮುಂಚೆಯೇ ನಾವು ಕೊಡುವವರಾಗಿದ್ದೇವೆ. I've seen people taking loan, overdraft or loan to build their house. ಅವರ ಮನೆಯನ್ನು ಕಟ್ಟುವುದಕ್ಕಾಗಿ ಸಾಲ ತೆಗೆದುಕೊಳ್ಳುವಂತ ಜನರನ್ನು ನಾನು ನೋಡಿದ್ದೇನೆ. And from the loan which they have taken to build their house, they will give 1/10 to build a Jesus Calls prayer tower. ಮನೆ ಕಟ್ಟುವುದಕ್ಕಾಗಿ ಅವರು ತೆಗೆದುಕೊಂಡ ಸಾಲದಲ್ಲಿಯೇ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಕಟ್ಟುವುದಕ್ಕಾಗಿ 10ರ1 ಪಾಲನ್ನು ಅವರು ಕೊಡುತ್ತಾರೆ. Amazing faith. ಅದ್ಭುತವಾದಂತ ಕೃಪೆ. I would shudder receiving that offering in the name of the Lord for the ministry. ಕರ್ತನ ಸೇವೆಗಾಗಿ ಕರ್ತನ ಹೆಸರಿನಲ್ಲಿ ಆ ಕಾಣಿಕೆಯನ್ನು ಸ್ವೀಕಾರ ಮಾಡುವುದಕ್ಕೆ ನಾನು ಭಯಪಡುತ್ತೇನೆ. I would say you would have got only 70% of the money needed as loan, because they don't give 100%, they would have given only 70%. What will you do for the rest? ಅವರು ಸಾಲ ತೆಗೆದುಕೊಂಡಾಗ ಅವರಿಗೆ 70% ಮಾತ್ರ ಕೊಟ್ಟಿರಬಹುದು, 100% ಅವರು ಕೊಡುವುದಿಲ್ಲ. ಆ ಉಳಿದ 70%ದಲ್ಲಿ ಏನು ಮಾಡುತ್ತೀರಿ ಎಂದು ಕೇಳುತ್ತೇನೆ. And among the 70% you have given 10% to God. 70ರಲ್ಲಿ 10% ನೀವು ದೇವರಿಗೆ ಕೊಟ್ಟಿದ್ದೀರಿ. I would say, are you sure you want to give this? ನೀವು ಕೊಡುವುದಕ್ಕಾಗಿ ನೀವು ನಿಶ್ಚಯವಾಗಿದ್ದೀರಾ ಎಂದು ಕೇಳುವೆನು. They'll say, if I build God's house, God will build my house. ನಾನು ದೇವರ ಮನೆಯನ್ನು ಕಟ್ಟುವಾಗ ದೇವರು ನನ್ನ ಮನೆಯನ್ನು ಕಟ್ಟುತ್ತಾರೆಂದು ಅವರು ಹೇಳುತ್ತಾರೆ. That's the faith of the people. ಅದೇ ದೇವ ಜನರ ನಂಬಿಕೆಯಾಗಿದೆ. Many times I pray, Lord, give me this faith of this brother, of this sister. ಈ ಸಹೋದರಿಯ ಈ ಸಹೋದರನ ನಂಬಿಕೆ ನನಗೆ ಕೊಡು ಎಂದು ಅನೇಕ ಸಾರಿ ನಾನು ಪ್ರಾರ್ಥನೆ ಮಾಡುತ್ತೇನೆ. Many times I'm only praying, but I should start giving before I pray. ಅನೇಕ ಸಾರಿ ನಾನು ಪ್ರಾರ್ಥಿಸುತ್ತೇನೆ, ಆದರೆ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನಾನು ಕೊಡುವುದಕ್ಕೆ ಕಲಿಯಬೇಕು. Giving to God. ದೇವರಿಗೆ ಕೊಡುವುದು. Giving to
Help the poor people get saved. Poor people get blessed. ಬಡ ಜನರಿಗೆ ಕೊಡಲ್ಪಟ್ಟು ಆ ಬಡ ಜನರು ಆಶೀರ್ವಾದ ಹೊಂದುವುದಕ್ಕಾಗಿ. And then God says, I'll accept your work. ಅದಾದ ನಂತರ ನಿನ್ನ ಕೆಲಸವನ್ನು ನಾನು ಸ್ವೀಕಾರ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾರೆ. It's a gift of love that we do as we work this. ನಾವು ಕೆಲಸ ಮಾಡುವಾಗ ಅದು ದೇವರು ಕೊಟ್ಟಂತಹ ಪ್ರೀತಿಯ ವರವಾಗಿದೆ. Matthew 9:6. ಮತ್ತಾಯ 9:6 He says, rise, take up your bed and walk. ಆತನು ಹೇಳುತ್ತಾನೆ, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ ಎಂದು ಆತನು ಹೇಳುತ್ತಾನೆ. Jesus said this to the paralytic. ಒಬ್ಬ ಪಾರ್ಶ್ವವಾಯು ರೋಗಿಗೆ ಯೇಸು ಅದನ್ನು ಹೇಳುತ್ತಾರೆ. He said, rise, get out of your sin, and then you will walk. ನಿನ್ನ ಪಾಪದಿಂದ ಎದ್ದು ಈಗ ನೀನು ನಡಿ, ಆವಾಗ ನೀನು ನಡೆಯಲ್ಪಡುವಿ ಎಂದು ಆತನು ಹೇಳುತ್ತಾನೆ. And he rose up. ಅವನು ಎದ್ದನು. As he rose up out of his sin. ಆತನ ಹಾಸಿಗೆಯಿಂದ ಅವನು ಎದ್ದಾಗ, In Luke 15 and verse 16. ಲೂಕ 15:16 ವಾಕ್ಯದಲ್ಲಿ The prodigal son says, I will arise and go to my father. ಆ ಕಳೆದು ಹೋದ ಮಗನು ಹೇಳುತ್ತಾನೆ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗುವೆನು. Rise up ಎದ್ದೇಳು, out of your sin ನಿನ್ನ and ಪಾಪದಿಂದ walk to the father. ತಂದೆಯ ಕಡೆಗೆ ನೀನು ನಡೆದುಕೊಂಡು ಹೋಗು. Do this work. ಈ ಕೆಲಸ ಮಾಡು, Do this work. ಈ ಕೆಲಸ ಮಾಡು. Don't say, I'm going to sink in my sin. God is going to punish me. ನನ್ನ ಪಾಪದಲ್ಲಿಯೇ ನಾನು ಮುಳುಗುತ್ತೇನೆ, ದೇವರು ನನಗೆ ಶಿಕ್ಷೆ ಕೊಡುತ್ತಾರೆ ಎಂದು ಯಾವತ್ತೂ ಹೇಳಬೇಡಿರಿ. I am paralyzed. ನಾನು ಪಾರ್ಶ್ವವಾಯಿ, Everything is a failure. ಎಲ್ಲವೂ ವಿಫಲವಾಗಿದೆ. Jesus says, rise up. ಯೇಸು ಹೇಳ್ತಾರೆ, ಎದ್ದೇಳು, Do that work. ಆ ಕೆಲಸ ಮಾಡು, And come to the Father. ತಂದೆಯ ಬಳಿಗೆ ಬಾ, And you will walk. ನೀವು ನಡೆಯುವಿರಿ. You will walk. ನೀನು ನಡೆಯುತ್ತಿ, You will run. ನೀನು ಓಡುತ್ತಿ, You will fly. ನೀನು ಹಾರುತ್ತಿ. I will strengthen you. ನಾನು ಬಲಪಡಿಸುತ್ತೇನೆ, I will strengthen you. ನಿನಗೆ ಬಲಪಡಿಸುತ್ತೇನೆ. Do it. ಅದನ್ನು ಮಾಡು, Do it. ಅದನ್ನು ಮಾಡು, Just do it. ಅದನ್ನು ಮಾಡು. And Exodus 4 and verse 2. ವಿಮೋಚನೆ ಕಾಂಡ 4:2. God asked Moses, ಮೋಶೆಗೆ ದೇವರು go ಕೇಳುತ್ತಾರೆ, and deliver my people who are under bondage in Egypt. ಐಗುಪ್ತ ದೇಶದಲ್ಲಿ ದಾಸತ್ವದೊಳಗಿರುವ ನನ್ನ ಜನರನ್ನು ನೀನು ಬಿಡಿಸಬೇಕು ಎಂದು ಮೋಶೆಗೆ ಹೇಳುತ್ತಾರೆ. And God asked Moses, what do you have? ಮೋಶೆಗೆ ನಿನ್ನ ಹತ್ರ ಏನಿದೆ ಎಂದು ಕೇಳುತ್ತಾರೆ. What is in your hand? ನಿನ್ನ ಕೈಯಲ್ಲಿ ಏನು ಅದೇ? Just a rod. ಅದು ಕೋಲು, Just a rod. ಅದು ಕೋಲು, Just a rod. ಅದು ಕೋಲು ಮಾತ್ರ, Just a rod. ಅದು ಕೋಲು ಮಾತ್ರ, Just a stick. ಅದು ಕೋಲು ಮಾತ್ರ. God says, go with that. ಅದರಿಂದ ಹೋಗು. Whatever you have in your hand, ನಿನ್ನ ಕೈಯಲ್ಲಿ ಏನಿದೆಯೋ ಅದರಿಂದ, just go with that. ಅದರಿಂದ ಹೋಗು. Because I am coming with you. ನಾನೇ ನಿನ್ನೊಂದಿಗೆ I ಬರುತ್ತೇನೆ, am coming with you. ನಾನೇ ನಿನ್ನೊಂದಿಗೆ I ಬರುತ್ತೇನೆ. can turn that stick which is in your hand to deliver the whole nation, a whole people. ಆ ಎಲ್ಲ ದೊಡ್ಡ ಜನಾಂಗವನ್ನು ಆ ನಿನ್ನ ಕೈಯಲ್ಲಿರುವಂಥ ಕೋಲಿನಿಂದಲೇ ನಾನು ಬಿಡಿಸುತ್ತೇನೆ. And in Exodus 14 and verse 16. ವಿಮೋಚನೆ ಕಾಂಡ 14:16 ವಾಕ್ಯದಲ್ಲಿ, When the Pharaoh's armies came behind the Israelites to kill them, ಇಸ್ರಾಯೇಲರನ್ನು ಕೊಲ್ಲುವುದಕ್ಕಾಗಿ ಫರೋಹನ ಸೈನ್ಯ ಹಿಂದಟ್ಟಿದಾಗ, as Moses raised his rod, ಮೋಶೆ ತನ್ನ ಕೋಲನ್ನು ಮೇಲೆತ್ತಿದಾಗ the sea opened, ಅಲ್ಲಿ ಸಮುದ್ರ ತೆರೆಯಿತ್ತು. and the Israelites walked on dry land to protection and safety. ಇಸ್ರಾಯೇಲರು ಸುರಕ್ಷತೆಯಲ್ಲಿ ಒಣ ನೆಲದಲ್ಲಿ ಅವರು ನಡೆದುಕೊಂಡು ಹೋದರು ಎಂದು ನೋಡುತ್ತೇವೆ. Not one of them was missing. ಒಬ್ಬರಾದರೂ ನಷ್ಟವಾಗಲಿಲ್ಲ. But the Pharaoh's army followed. ಆದರೆ ಫರೋಹನ ಸೈನ್ಯ ಹಿಂದಟ್ಟಿದಾಗ, As Moses stretched his arms and the rod, ಮತ್ತೆ ತನ್ನ ಕೈಲಿರುವ ಕೋಲನ್ನು ಮೋಶೆ ಚಾಚಿದಾಗ waters came back. ನೀರು ಹಿಂತಿರುಗಿ ಬಂತು. Not one of them survived. ಅವರಲ್ಲಿ ಒಬ್ಬರೂ ಉಳಿಯಲಿಲ್ಲ. That's the power God has given you. ನಿಮಗೋಸ್ಕರ ಅದುವೇ ದೇವರ ಶಕ್ತಿಯಾಗಿದೆ. I can do all things through Christ who strengthens me. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. God is not dead. ದೇವರು ಸತ್ತವನಲ್ಲ, Jesus Christ is alive. ಯೇಸು ಕ್ರಿಸ್ತನು ಜೀವಿಸುವವನಾಗಿದ್ದಾನೆ. Just get up and go. ಎದ್ದು ಮುಂದೆ ಹೋಗಿರಿ. Do everything that God has given you with all joy, with all joy. ದೇವರು ನಿಮಗೆ ಕೊಟ್ಟಿರುವ ಕೆಲಸವನ್ನು ಎಲ್ಲ ಆನಂದದಿಂದ ನೀವು ಮಾಡಿರಿ. The Lord is coming with you to confirm your work with signs, wonders and miracles. ಕರ್ತನು ನಿಮ್ಮ ಜೊತೆಯಾಗಿ ನಡೆಯುತ್ತಾ ನಿಮ್ಮ ಮೂಲಕವಾಗಿ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಆತನು ಸಾಬೀತುಪಡಿಸುತ್ತಾನೆ. A few months ago, ಕೆಲವು ತಿಂಗಳುಗಳ ಹಿಂದೆ a sister called Ponmoli
Murugan. ಪೊನ್ಮೊಳಿ ಮುರುಗನ್ ಎನ್ನುವ ಸಹೋದರಿ. She gave a testimony. She was not a Christian. ಆಕೆ ಕ್ರೈಸ್ತಳಲ್ಲ, ಆದರೂ ಆಕೆ ಸಾಕ್ಷಿ ಕೊಟ್ಟಳು. 2001, she got married. 2001ರಲ್ಲಿ ಆಕೆಗೆ ಮದುವೆಯಾಯಿತು. Had 2 girls. ಇಬ್ಬರು ಹುಡುಗಿಯರಿದ್ದರು. 2014, 2014ರಲ್ಲಿ she and her husband acquired 3 lakhs of debt. ಅವಳು ಮತ್ತು ಅವರ ಪತಿಗೆ 3 ಲಕ್ಷ ಸಾಲವಿತ್ತು. Then they started a fashion design institute. ಅದಾದ ನಂತರ ಅವರು ಫ್ಯಾಷನ್ ಡಿಸೈನ್ ಸಂಸ್ಥೆಯೊಂದನ್ನು ಪ್ರಾರಂಭಿಸಿದರು. And the debt rose up 13 lakhs because the business failed. ವ್ಯಾಪಾರದಲ್ಲಿ ನಷ್ಟ ಉಂಟಾದದರಿಂದ ಅವರ ಸಾಲ 13 ಲಕ್ಷಕ್ಕೆ ಹೆಚ್ಚಾಯಿತು. And she became sick. ಆಕೆ ಅನಾರೋಗ್ಯಕ್ಕೆ ಒಳಗಾದಳು. Husband took her to an astrologer. ಪತಿಯು ಆಕೆಯನ್ನು ಜ್ಯೋತಿಷಿಯ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. And the astrologer said, somebody has done witchcraft. I need lots of money to deliver you. ಆ ಜ್ಯೋತಿಷಿ ಹೇಳುತ್ತಾನೆ, ಇವರಿಗೆ ಮಾಟ ಮಂತ್ರ ಮಾಡಿಸಲಾಗಿದೆ, ಇವರನ್ನು ಬಿಡಿಸಬೇಕಾದರೆ ಬಹಳ ಹಣ ಬೇಕಾಗುತ್ತದೆ ಎಂದು ಹೇಳುತ್ತಾನೆ. She got into depression. ಅವರು ಬಹಳ ಒತ್ತಡಕ್ಕೆ ಒಳಗಾಗುತ್ತಾರೆ. Began talking irrelevantly. ಅಪ್ರಾಮುಖ್ಯವಾಗಿ ಮಾತಾಡೋದಕ್ಕೆ Family ಪ್ರಾರಂಭಿಸುತ್ತಾರೆ. was in darkness. ಕುಟುಂಬ ಬಹಳ ಕತ್ತಲೆಯಲ್ಲಿತ್ತು. But a neighbor told her, ಆಕೆಯ ಪಕ್ಕದಲ್ಲಿರುವವರು ಆಕೆಗೆ ಹೇಳುತ್ತಾರೆ, come, I'll take you to the Jesus Calls prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. They will pray for you in the name of Jesus and the demons will go. ಯೇಸುವಿನ ನಾಮದಲ್ಲಿ ಅವರು ನಿನಗಾಗಿ ಪ್ರಾರ್ಥಿಸುತ್ತಾರೆ, ದುರಾತ್ಮಗಳು ಓಡಿ ಹೋಗುತ್ತವೆ. She refused at first and then went with her. ಮೊದಲನೇ ಸಾರಿ ಆಕೆ ನಿರಾಕರಿಸಿದರು, ಕೊನೆಯದಾಗಿ ಆಕೆ ಅವಳೊಂದಿಗೆ ಹೋಗುತ್ತಾಳೆ. And when they came to the prayer tower, ಪ್ರಾರ್ಥನಾ ಗೋಪುರಕ್ಕೆ ಅವರು ಬಂದಾಗ the sisters welcomed her ಅಲ್ಲಿರುವ ಸಹೋದರಿ ಅವರನ್ನು ಸ್ವಾಗತಿಸಿದರು and talked to her about Jesus. ಯೇಸುವಿನ ಕುರಿತಾಗಿ ಅವರೊಂದಿಗೆ ಮಾತನಾಡಿದರು. And said there is hope in Jesus. ಯೇಸುವಿನಲ್ಲಿ ಒಂದು ನಿರೀಕ್ಷೆ ಇದೆ ಎಂದು ಹೇಳಿದರು. Come to the Lord. ಕರ್ತನ ಬಳಿಗೆ ಬನ್ನಿರಿ. And she gave her life to the Lord. ಆಕೆ ಜೀವಿತ ಯೇಸುವಿಗೆ ಕೊಟ್ಟಳು. Just trusting Him. ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕ And a peace filled her heart. ಒಂದು ಸಮಾಧಾನ ಅವಳ ಹೃದಯದಲ್ಲಿ ಬಂದಿತ್ತು. Divine peace filled her. ಸಮಾಧಾನದಿಂದ ತುಂಬಿ. And regularly she came and started learning about the Lord. ಪ್ರತಿದಿನ ಆಕೆ ಬಂದು ಕರ್ತನ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದಳು. And she joined the family blessing plan. ಮತ್ತು ಕುಟುಂಬ ಆಶೀರ್ವಾದ ಯೋಜನೆಗೆ ಸೇರಿಕೊಂಡರು. Gave her offering to bless other people who were served by the ministry. ಸೇವೆಯ ಮೂಲಕ ಬೇರೆ ಜನರನ್ನು ಆಶೀರ್ವಾದ ಮಾಡೋದಕ್ಕಾಗಿ ತನ್ನ ಕಾಣಿಕೆಗಳನ್ನು ಕೊಟ್ಟಳು. The depression totally left her. The demons left. ಆ ದುರಾತ್ಮ, ಆ ಒತ್ತಡ ಸಂಪೂರ್ಣವಾಗಿ ಆಕೆಯನ್ನು ಬಿಟ್ಟು ಹೋಯಿತು. She became a child of the Lord. ಆಕೆ ದೇವರ ಮಗಳಾಗಿ ಮಾರ್ಪಟ್ಟಳು. But the husband was drinking all the time. ಆದರೆ ಪತಿಯು ಯಾವಾಗಲೂ ಕುಡಿಯುತ್ತಾ ಇದ್ದರು. He didn't believe in Jesus. ಅವರು ಯೇಸುವಿನಲ್ಲಿ ನಂಬಿಕೆ ಇಡಲಿಲ್ಲ. And he refused to come to the prayer tower also. ಪ್ರಾರ್ಥನಾ ಗೋಪುರಕ್ಕೆ ಬರುವುದಕ್ಕೂ ಕೂಡ ಅವರು ನಿರಾಕರಣೆ ಮಾಡಿದರು. And one day they both visited a friend's house. ಒಂದು ದಿವಸ ಅವರಿಬ್ಬರು ಒಬ್ಬ ಸ್ನೇಹಿತರ ಮನೆಗೆ ಭೇಟಿ ಕೊಟ್ಟರು. As they were there, the family suddenly switched on the TV. ಅವರು ಅಲ್ಲಿರುವಾಗಲೇ ಆ ಕುಟುಂಬದವರು ದೂರದರ್ಶನವನ್ನು ಅಲ್ಲಿ ಆನ್ ಮಾಡುತ್ತಾರೆ. Amazingly, the Jesus Calls program came up on TV. ಆಶ್ಚರ್ಯಕರವಾಗಿ ಯೇಸು ಕರೆಯುತ್ತಾನೆ ಕಾರ್ಯಕ್ರಮ ಆ ದೂರದರ್ಶನದಲ್ಲಿ ನಡೆಯುತ್ತಿತ್ತು. Amongst so many channels. ಬಹಳ ಚಾನೆಲ್ಗಳಲ್ಲಿ ಅದು ನಡೆಯುತ್ತಿತ್ತು. The Jesus Calls program came up and I was talking. ಯೇಸು ಕರೆಯುತ್ತಾನೆ ಕಾರ್ಯಕ್ರಮ ನಡೆಯುತ್ತಿತ್ತು ಮತ್ತು ನಾನು ಮಾತನಾಡುತ್ತಿದ್ದೇನು. And as I began to pray, ನಾನು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದಾಗ I was calling the names of the people. ನಾನು ಜನರ ಹೆಸರುಗಳನ್ನು ಕರೆಯುತ್ತಿದ್ದೇನು. And the Holy Spirit was enabling me to tell them their needs and what Jesus was going to do for them. ಪವಿತ್ರಾತ್ಮನು ಅವರ ಅವಶ್ಯಕತೆಗಳನ್ನು ತೋರಿಸಿ ಯೇಸು ಅವರ ಜೀವಿತದಲ್ಲಿ ಏನು ಮಾಡುತ್ತಾನೆ ಎಂದು ತೋರಿಸುತ್ತಿದ್ದರು. And this man casually said he is able to call only Christian names. ಈ ವ್ಯಕ್ತಿ ಸುಲಭದಿಂದ ಬರೀ ಕ್ರೈಸ್ತರ ಹೆಸರುಗಳನ್ನು ಮಾತ್ರ ಅವರು ಕರೆಯುತ್ತಾರೆ ಎಂದು ಹೇಳಿದನು. This is all humbug. ಇದು ಹೀಗೆ ನಡೆಯುವಂಥ ಕೆಲಸ. When he finished saying that, ಅದನ್ನು ಹೇಳುವುದನ್ನು ಮುಗಿಸುವಾಗಲೇ through the television I said, Murugan, you are watching this program. ದೂರದರ್ಶನದಲ್ಲಿ ಮುರುಗನ್ ಈ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದೀಯಾ ಎಂದು ಹೇಳಿದೆನು. That was his name. ಅದೇ ಅವರ ಹೆಸರಾಗಿತ್ತು. That was his name. ಅದೇ ಅವರ ಹೆಸರಾಗಿತ್ತು, ಮುರುಗನ್. He was shocked. ಅವರಿಗೆ ಆಶ್ಚರ್ಯವಾಯಿತು. And the Lord said, ಮತ್ತು ಕರ್ತನು ಹೇಳಿದನು, you are in the midst of challenging.
ನೀನು ಬಹಳ ಸವಾಲುಗಳ ಮಧ್ಯದಲ್ಲಿ ಜೀವಿಸುತ್ತಿದ್ದಿ ಎಂದು ಕರ್ತನು ಹೇಳಿದನು. And ಮತ್ತು you have many challenges. ಬಹಳ ಸವಾಲುಗಳು ನಿಮಗೆ ಇವೆ. Murugan, Murugan, Jesus is coming to you. ಯೇಸು ನಿಮ್ಮ ಬಳಿಗೆ ಬರುತ್ತಿದ್ದಾರೆ. And his blessings are coming to you. ಆತನ ಆಶೀರ್ವಾದಗಳು ನಿನ್ನ ಬಳಿಗೆ ಬರುತ್ತಿವೆ. And God will build your family life again. ಮತ್ತೆ ನಿಮ್ಮ ಕುಟುಂಬ ಜೀವಿತವನ್ನು ಕರ್ತನು ಕಟ್ಟುತ್ತಾನೆ ಎಂದು ಹೇಳಿದನು. He was shocked. ಅವರಿಗೆ ಬಹಳ ಆಶ್ಚರ್ಯವಾಯಿತು. But then he came and gave his life to Jesus. ಅವರು ಬಂದು ಅವರ ಜೀವಿತ ಯೇಸುವಿಗೆ ಒಪ್ಪಿಸಿಕೊಟ್ಟರು. Totally free of alcohol. ಸಂಪೂರ್ಣವಾಗಿ ಮದ್ಯ ವ್ಯಸನದಿಂದ ಮುಕ್ತರಾದರು. Today, along with your work, ಇಂದು ಅವರ ಪತ್ನಿಯೊಂದಿಗೆ they are serving as Jesus calls prayer intercessors in the prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಾರರಾಗಿ ಇಂದು ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. And as a family, they are serving as ambassadors to bring others to the love of God. ಮತ್ತು ಅವರು ಕುಟುಂಬವಾಗಿ ರಾಯಭಾರಿಗಳಾಗಿ ಕರ್ತನ ರಾಜ್ಯದಲ್ಲಿ ಜನರನ್ನು ಸೇರಿಸುತ್ತಿದ್ದಾರೆ. Come to Jesus. ಯೇಸುವಿನ ಬಳಿಗೆ ಬನ್ನಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. All you have to do is that work alone. ನೀವು ಮಾಡಬೇಕಾಗಿರುವಂಥದ್ದು ಆ ಕೆಲಸ ಮಾತ್ರ. And the Lord will perfect everything. ಕರ್ತನು ಎಲ್ಲವನ್ನು ಪರಿಪೂರ್ಣ ಮಾಡುತ್ತಾನೆ. He will strengthen you. ಆತನೇ ನಿಮಗೆ ಬಲಪಡಿಸುತ್ತಾನೆ. Why? ಯಾಕೆ? Because Jesus took all your weaknesses upon himself. ಯಾಕೆಂದ್ರೆ ಯೇಸು ನಮ್ಮ ಎಲ್ಲ ಬಲಹೀನತೆಗಳನ್ನು ಆತನ ಮೇಲೆ He carried all your sicknesses. ನಿಮ್ಮ ಎಲ್ಲ ರೋಗಗಳನ್ನು ಹೊತ್ತುಕೊಂಡನು. He carried all your griefs. ನಿಮ್ಮ ಎಲ್ಲ ದುಃಖವನ್ನು ಹೊತ್ತುಕೊಂಡನು. All your sorrows. ನಿಮ್ಮ ಎಲ್ಲ ದುಃಖವನ್ನು He has overcome it on the cross. ಶಿಲುಬೆಯ ಮೇಲೆ ಅದನ್ನು ಜಯಿಸಿದನು. Today he will come into you ಇಂದು ಆತನ ನಿಮ್ಮ ಒಳಗಡೆ ಬರ್ತಾನೆ and strengthen you to overcome it ಎಲ್ಲವನ್ನು ಜಯಿಸುವುದಕ್ಕಾಗಿ ನಿಮಗೆ ಬಲವನ್ನು ಕೊಡುತ್ತಾನೆ. and make you do his business on earth. ಈ ಭೂಮಿಯಲ್ಲಿ ಆತನ ಕಾರ್ಯವನ್ನು ಮಾಡುವುದಕ್ಕೆ ಸಹಾಯ ಮಾಡುತ್ತಾನೆ. And you shall become a blessing. ನೀವು ಆಶೀರ್ವಾದವಾಗುವಿರಿ. You shall become a blessing. ನೀವು ಆಶೀರ್ವಾದವಾಗುವಿರಿ. He will strengthen you. ಆತನೇ ನಿಮಗೆ ಬಲಪಡಿಸುವನು. To strengthen you, what does he give you? ನಿಮಗೆ ಬಲಪಡಿಸುವುದಕ್ಕಾಗಿ ಏನು ಕೊಡುತ್ತಾನೆ? In John 1:12 the Bible says, ಯೋಹಾನ 1:12 ಸತ್ಯವೇದವು ಹೇಳುತ್ತದೆ, if you believe in Jesus, you will have the power to become the child of God. ನೀವು ಯೇಸುವಿನಲ್ಲಿ ನಂಬಿಕೆ ಇಡುವುದಾದರೆ ನಿಮಗೆ ದೇವರ ಮಕ್ಕಳಾಗುವ ಅಧಿಕಾರವಿದೆ. Power comes into you and you will say, I am a child of God in the midst of all the circumstances. ಎಲ್ಲ ಸ್ಥಿತಿಗತಿಗಳಲ್ಲಿ ಆ ಅಧಿಕಾರ ನಿಮಗೆ ಬರುವಾಗ ನೀವು ದೇವರ ಮಕ್ಕಳೆಂದು ಹೇಳಿಕೊಳ್ಳುವಿರಿ. Nehemiah 8:10, the joy of the Lord comes into you as your strength. ನೆಹೆಮಿಯ 8:10 ಯೆಹೋವನ ಆನಂದ ನಿಮ್ಮ ಬಳಿಗೆ ಬರುತ್ತದೆ, ಅದು ದೇವರ ಶಕ್ತಿಯಾಗಿ ಬರುತ್ತದೆ. John 16:20, Jesus says, I will come to you and your sorrow will turn into joy. ಯೋಹಾನ 16:20 ಪ್ರಕಾರ ನಾನು ನಿಮ್ಮ ಬಳಿಗೆ ಬರುತ್ತೇನೆ, ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. You will know that I am with you always. ನಾನು ಯಾವಾಗಲೂ ನಿಮ್ಮೊಂದಿಗೆ ಇದ್ದೇನೆ ಎಂದು ನೀವು ತಿಳಿದುಕೊಳ್ಳುವಿರಿ. Sickness may threaten you. ರೋಗಗಳು ನಿಮ್ಮ ಜೀವಿತದಲ್ಲಿ ಬಂದು ನಿಮ್ಮನ್ನು ಹೆದರಿಸಬಹುದು. Financial trouble may threaten you. ಆರ್ಥಿಕ ತೊಂದರೆಗಳು, Wicked people may threaten you. ಕೆಟ್ಟ ಜನರು ನಿಮಗೆ ಹೆದರಿಸಬಹುದು. The world may threaten you. ಲೋಕ ನಿಮಗೆ ಹೆದರಿಸಬಹುದು. But you will be filled with joy because the greater one than the person in the world is within you. ಲೋಕದಲ್ಲಿ ಇರುವವನಿಗಿಂತ ನಿಮ್ಮೊಳಗಿರುವ ಆತನು ದೊಡ್ಡವನಾಗಿರುವುದರಿಂದ ನೀವು ಆನಂದದಿಂದ ತುಂಬಿಸಲ್ಪಡುವಿರಿ. And this power comes through the Holy Spirit. ಈ ಶಕ್ತಿ ಪವಿತ್ರಾತ್ಮನ ಮೂಲಕ ಬರುತ್ತದೆ. Acts 1:8. ಅಪೊಸ್ತಲ ಕೃತ್ಯ 1:8. When the Holy Spirit is come upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ you will have power. ನಿಮಗೆ ಶಕ್ತಿ ಬರುತ್ತದೆ. Power to be my witness. ಸಾಕ್ಷಿಯಾಗುವುದಕ್ಕಾಗಿ ಬಲ. In the midst of the challenges of the world, you will rise up and say, ಈ ಲೋಕದ ಸವಾಲುಗಳಲ್ಲಿ ನೀವು ಎದ್ದು ಹೇಳುವಿರಿ. through the power of the Holy Spirit, ಪವಿತ್ರಾತ್ಮನ ಮೂಲಕವಾಗಿ, greater is he that is in me than he that is in the world. ಲೋಕದೊಳಗಿರುವವನಿಗಿಂತಲೂ ನನ್ನೊಳಗಿರುವ ಆತನು ದೊಡ್ಡವನು. The joy will make you say, in all these things I am more than a conqueror because Jesus loves me. ಯೇಸು ನನ್ನನ್ನು ಪ್ರೀತಿ ಮಾಡುವುದರಿಂದ ಈ ಎಲ್ಲ ವಿಷಯಗಳಲ್ಲಿ ನಾನು ಜಯಶಾಲಿಗಳಿಗಿಂತಲೂ ನಾನು ಹೆಚ್ಚಿನವನು ಎಂದು ಹೇಳುವಿರಿ. 2 Corinthians 12:9. 2 ಕೊರಿಂಥ 12:9 ಪ್ರಕಾರ, in your physical weakness, ನಿಮ್ಮ ಶಾರೀರಿಕ ಬಲಹೀನತೆಯಲ್ಲಿ his strength will come. ಆತನ ಬಲವು ಬರುತ್ತದೆ. And the grace to heal you will come. ಸ್ವಸ್ಥ ಮಾಡುವುದಕ್ಕೆ ಕೃಪೆಯು ಇಳಿದು ಬರುವುದು.
It is power. ಅದು ಶಕ್ತಿಯಾಗಿದೆ. The grace of God is power. ದೇವರ ಕೃಪೆ ಶಕ್ತಿಯಾಗಿದೆ. It will strengthen you in your weakness. ನಿಮ್ಮ ಬಲಹೀನತೆಯಲ್ಲಿ ಅದು ನಿಮ್ಮನ್ನು ಬಲಪಡಿಸುವುದು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. And Isaiah 40, 30 and 31. ಏಷಯ 40, 30, 31ರಲ್ಲಿ This power will make you wait on the Lord. ಆತನ ಸಾಮರ್ಥ್ಯ ಆತನ ಮೇಲೆ ಕಾಯುವಂತೆ ನಿರೀಕ್ಷಿಸುವಂತೆ ಮಾಡುತ್ತದೆ. Many times miracles don't happen immediately. ತಕ್ಷಣವಾಗಿ ಅನೇಕ ಸಾರಿ ಅದ್ಭುತಗಳು ನಡೆಯುವುದಿಲ್ಲ. God makes you wait. ಕರ್ತನು ಕಾಯುವಂತೆ ಮಾಡುತ್ತಾನೆ. Because he has to strengthen your soul more than giving you the blessings. ಆಶೀರ್ವಾದಗಳು ಕೊಡುವುದಕ್ಕಿಂತ ಹೆಚ್ಚಾಗಿ ಆತನು ನಿಮ್ಮ ಪ್ರಾಣವನ್ನು ಹೆಚ್ಚಾಗಿ ಬಲಪಡಿಸುವನು. When God delays a blessing, we get so ruffled. ದೇವರು ಆಶೀರ್ವಾದ ಕೊಡುವುದಕ್ಕೆ ತಡ ಮಾಡುವುದಾದರೆ ನಾವು ಬಹಳ ಕಷ್ಟಪಡುತ್ತೇವೆ. You may say, every one of my classmates are getting married, I am not getting married. ನನ್ನ ತರಗತಿಯಲ್ಲಿ ಎಲ್ಲರೂ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ, ನನಗೆ ಮದುವೆ ಆಗುತ್ತಿಲ್ಲ. Every one of my classmates are going up, I am not going up so fast. ನನ್ನ ತರಗತಿಯಲ್ಲಿ ಎಲ್ಲರೂ ವೇಗವಾಗಿ ಹೋಗುತ್ತಿದ್ದಾರೆ, ಆದರೆ ನಾನು ಹೋಗುತ್ತಿಲ್ಲ. Some may go up so fast and they may fall also so fast. ಬಹಳ ವೇಗವಾಗಿ ಕೆಲವರು ಹೋಗುತ್ತಾರೆ, ಅಷ್ಟೇ ವೇಗದಲ್ಲಿ ಅವರು ಕೆಳಗೆ ಬಿದ್ದು ಹೋಗುತ್ತಾರೆ. But God wants his children to always stand high, never to fall again. ದೇವರು ತನ್ನ ಮಕ್ಕಳು ಕೆಳಗೆ ಅಲ್ಲ, ಅವರು ಎತ್ತರಕ್ಕೆ ಬೆಳೆಯಬೇಕೆಂದು ಬಯಸುತ್ತಾನೆ. For that their soul should be strong. ಅದಕ್ಕಾಗಿ ಅವರ ಪ್ರಾಣ ಬಲ ಹೊಂದಬೇಕು. Strong in Jesus. ಯೇಸುವಿನಲ್ಲಿ ಬಲವಾಗಿರುವುದು. Strong in the Holy Spirit. ಪವಿತ್ರಾತ್ಮನಲ್ಲಿ ಬಲ. Strong in trusting the word of God. ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವುದಕ್ಕಾಗಿ ಬಲ. So that you will rise at God's time. ದೇವರ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತುವನು. With wings as eagles. ಹದ್ದುಗಳ ರೆಕ್ಕೆಯಂತೆಯೇ. You will rise with wings as eagles. ಹದ್ದುಗಳ ರೆಕ್ಕೆಯಂತೆ ಅವರು ಮೇಲಕ್ಕೆ ಏರುತ್ತಾರೆ. As you just mind your business and do God's work in your life. ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಮಾಡುವುದರಲ್ಲಿ ಯಾವಾಗಲೂ ನೀವು ನಿರತರಾಗಿರಿ. Not just preaching and praying, but doing God's work in your everyday life. ಬರೀ ಪ್ರಸಂಗ ಮತ್ತು ಪ್ರಾರ್ಥನೆ ಮಾಡುವುದು ಅಲ್ಲ, ನಿಮ್ಮ ಜೀವಿತದಲ್ಲಿ ಪ್ರತಿದಿನ ಆತನ ಕೆಲಸವನ್ನು ಮಾಡುವುದಕ್ಕಾಗಿಯೇ. And God will give you the increase. ದೇವರು ನಿಮ್ಮನ್ನು ಹೆಚ್ಚಿಸುತ್ತಾನೆ. Psalm 115 and verse 14 says. ಕೀರ್ತನೆಗಳು 115 ಅದರ 14ನೇ ವಾಕ್ಯ ಹೇಳುತ್ತದೆ. And verse 12. ಮತ್ತು 12ನೇ ವಾಕ್ಯ. The Lord has remembered us. ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. He will bless us. ನಮ್ಮನ್ನು ಆಶೀರ್ವದಿಸುತ್ತಾನೆ. He will increase both you and your children. ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆತನ ಅಭಿವೃದ್ಧಿಪಡಿಸುತ್ತಾನೆ. Job 42 and verse 2. ಯೋಬ 42 2ನೇ ವಾಕ್ಯ. And verse 10. 10ನೇ ವಾಕ್ಯ. Job prayed for his friend. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು, forgave them, ಕ್ಷಮಿಸಿದನು. and God removed his captivity. ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದನು. And gave him back everything in double measure. ಎರಡರಷ್ಟು ಹೆಚ್ಚಾಗಿ ಎಲ್ಲವನ್ನು ಅವನಿಗೆ ಅನುಗ್ರಹಿಸಿದನು. And ಮತ್ತು Isaac sowed. ಇಸಾಕನು ಬಿತ್ತಿದನು. And God blessed him 100 times. ಇಸಾಕನಿಗೆ 100ರಷ್ಟು ಬೆಳೆಯನ್ನು ಕೊಟ್ಟು ದೇವರು ಆಶೀರ್ವದಿಸಿದನು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. Laban blessed Rebekah with 1,000,000 times blessing. ಲಾಬಾನನು ರೆಬೆಕ್ಕಳನ್ನು ಲಕ್ಷಾಂತರ ಪಟ್ಟು ಆಶೀರ್ವಾದ ಮಾಡಿದಂತೆ, I declare in the name of Jesus that you will grow 1,000,000 times higher. ನಾನು ಯೇಸುವಿನ ನಾಮದಲ್ಲಿ ಘೋಷಿಸುತ್ತೇನೆ, ನೀವು ಲಕ್ಷಾಂತರ ಪಟ್ಟು ನೀವು ಹೆಚ್ಚಾಗುವಿರಿ. You can do all things through Christ who strengthens you. ನೀವು ಕ್ರಿಸ್ತನಲ್ಲಿದ್ದು ಕ್ರಿಸ್ತನ ಮೂಲಕವಾಗಿ ಎಲ್ಲವನ್ನು ಮಾಡುವುದಕ್ಕೆ ಶಕ್ತರಾಗುವಿರಿ. The Lord will work with you. ದೇವರು ನಿಮ್ಮೊಂದಿಗೆ ಕಾರ್ಯ ಮಾಡುತ್ತಾನೆ. The Lord will work for you. ಕರ್ತನು ನಿಮಗೋಸ್ಕರ ಕಾರ್ಯ ಮಾಡುತ್ತಾನೆ. The Lord will make you work. ಕರ್ತನು ಆತನೊಂದಿಗೆ ನಡೆಯುವಂತೆ ನಿಮಗೆ ಮಾಡುತ್ತಾನೆ. And enable you to have Jesus with you always. ಮತ್ತು ಯೇಸು ಯಾವಾಗಲೂ ನಿಮ್ಮ ಜೊತೆಗಿರುವಂತೆ ಆತನು ಮಾಡುತ್ತಾನೆ. Shall we look up to Jesus? ನಾವೆಲ್ಲರೂ ಯೇಸುವನ್ನು ನೋಡೋಣವೇ? One moment. ಈ ತಕ್ಷಣದಲ್ಲಿ And surrender. ಒಪ್ಪಿಸಿಕೊಡಿರಿ. Loving Heavenly Father. ಪ್ರೀತಿಯ ಪರಲೋಕ ತಂದೆಯೇ, We all look to you, your radiant, glorious face. ನಿನ್ನ ಪ್ರಕಾಶಿಸುವ ಮಹಿಮೆಯನ್ನು ನಾವೆಲ್ಲರೂ ನೋಡುತ್ತೇವೆ. Thank you, Lord. You are our Father. ತಂದೆಯೇ, ನೀನು ನಮ್ಮ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ. We are not orphans. ನಾವು ಅನಾಥರಲ್ಲ.
Thank you, Jesus, ಯೇಸುವೆ ವಂದನೆಗಳು, for purchasing us with your blood, ನಿಮ್ಮ ಯೋಜನೆಗಳನ್ನು ಮಾಡುವಂತೆ ಸಹಾಯ ಮಾಡಿರಿ. cleansing us from every sin, ಎಲ್ಲ ಪಾಪದಿಂದ ನಮ್ಮನ್ನು ಶುದ್ಧೀಕರಿಸು and calling us as the children of God. ಮತ್ತು ನಮ್ಮನ್ನು ದೇವರ ಮಕ್ಕಳಾಗಿ ನೀನು ಕರೆದಿದ್ದೀಯಾ. Now embrace each one who is here, Lord. ಕರ್ತನೆ, ಇಲ್ಲಿರುವ ಪ್ರತಿ ಒಬ್ಬರನ್ನು ನೀನು ಅಪ್ಪಿಕೋ, Kiss them, ಅವರಿಗೆ ಮುದ್ದಿಡು, bless them, ಆಶೀರ್ವದಿಸು, cleanse them, ಅವರನ್ನು ಶುದ್ಧೀಕರಿಸು, and fill every one of us with thy Holy Spirit one more time. ಇನ್ನೊಂದು ಸಾರಿ ನಮ್ಮೆಲ್ಲರನ್ನು ನಿನ್ನ ಪವಿತ್ರಾತ್ಮನಿಂದ ನಮಗೆ ತುಂಬಿಸು. Lord, transform everyone's body as the temple of the Holy Spirit. ಕರ್ತನೆ, ಪ್ರತಿಯೊಬ್ಬರ ಶರೀರವನ್ನು ಪವಿತ್ರಾತ್ಮನ ಮಂದಿರವಾಗಿ ಮಾರ್ಪಡಿಸು. Strengthen them, Lord. ಅವರನ್ನು ಬಲಪಡಿಸು. Strengthen everyone, Lord. ಪ್ರತಿ ಒಬ್ಬರನ್ನು ಬಲಪಡಿಸು ಕರ್ತನೆ. Strengthen them with the joy of the Lord. ಕರ್ತನ ಆನಂದದಿಂದ ಅವರನ್ನು ಬಲಪಡಿಸು. The grace in their bodies. ಅವರ ಶರೀರದಲ್ಲಿ ಆ ಕೃಪೆ ಇಳಿಯಲಿ. And the patience to wait for you. ನಿನಗಾಗಿ ಕಾಯುವುದಕ್ಕೆ ಅವರಿಗೆ ತಾಳ್ಮೆಯನ್ನು ಕೊಡು. Fill everyone with thy Spirit. ನಿನ್ನ ಆತ್ಮನಿಂದ ಪ್ರತಿಯೊಬ್ಬರನ್ನು ತುಂಬಿಸು. Let them be full of joy. ಅವರ ಆನಂದದಿಂದ ತುಂಬಲ್ಪಡಲಿ. Full of joy. ಪೂರ್ಣ ಆನಂದ. Full of joy. ಪೂರ್ಣ ಆನಂದ. No worries. ಚಿಂತೆ ಬೇಡ. We cast out worries and fears out of us in Jesus' name. ನಮ್ಮ ಒಳಗಡೆಯಿಂದ ಚಿಂತೆ, ಭಯ ಯೇಸುವಿನ ನಾಮದಲ್ಲಿ ಹೊರಕ್ಕೆ ಹಾಕುತ್ತೇವೆ. We believe God's will be perfected and it will be unto good. ಎಲ್ಲ ಒಳ್ಳೆಯದಕ್ಕಾಗಿಯೇ ದೇವರ ಚಿತ್ತ ಪೂರ್ಣಗೊಳ್ಳುತ್ತದೆ ಎಂದು ನಾವು ನಂಬುತ್ತೇವೆ. Thank you, Jesus. ಯೇಸುವೆ ವಂದನೆಗಳು. Thank you, Jesus. ಯೇಸುವೆ ವಂದನೆಗಳು. All things will work unto good in the life of everyone who is here. ಇಲ್ಲಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಾ ವಿಷಯಗಳು ಅವರ ಹಿತಕ್ಕಾಗಿ ಕಾರ್ಯ ಮಾಡುತ್ತವೆ. They may have seen evil, Lord. ಅವರು ಕೆಟ್ಟದನ್ನು ನೋಡಿರಬಹುದು ಕರ್ತನೆ. They may have seen losses, Lord. ನಷ್ಟವನ್ನು ಅವರು ನೋಡಿರಬಹುದು. They may have seen sickness after sickness, Lord. ರೋಗದ ನಂತರ ರೋಗ ಅವರು ನೋಡಿರಬಹುದು ಕರ್ತನೆ. They would have seen only unfulfilled desires. ಕರ್ತನೆ, ಅವರಿಗೆ ನೆರವೇರದ ಆಶೆಗಳು ಮಾತ್ರ ಅವರು ನೋಡಿರಬಹುದು. But today, as your humble servant, I speak God's goodness upon everybody in the name of Jesus. ಇಂದು ನಿನ್ನ ದೀನ ಸೇವಕನಾದ ನಾನು ಪ್ರತಿ ಒಬ್ಬರ ಮೇಲೆ ದೇವರ ಆಶೀರ್ವಾದಗಳನ್ನು ಘೋಷಣೆ ಮಾಡುತ್ತೇನೆ. Let the deliverance come in the spirit and soul and life of everyone in Jesus' name. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಆತ್ಮ, ಪ್ರಾಣ, ಶರೀರದಲ್ಲಿ ಬಿಡುಗಡೆ ಉಂಟಾಗಲಿ. Let the blessings flow into their lives and their family members. ಅವರ ಜೀವಿತದಲ್ಲಿ, ಅವರ ಕುಟುಂಬ ಸದಸ್ಯರಲ್ಲಿ ನಿನ್ನ ಆಶೀರ್ವಾದ ಹರಡಲಿ. Let the increase come. ಹೆಚ್ಚಾಗುವಿಕೆ ಬರಲಿ. Let the promotions come. ಬಡ್ತಿ ಅವರಿಗಾಗಿ ಬರಲಿ. Let the positions come. ಅವರಿಗಾಗಿ ಸ್ಥಾನಮಾನಗಳು ಬರಲಿ. Let the placements come. ಅವರಿಗಾಗಿ ಸ್ಥಾನಗಳು ಒದಗಿ ಬರಲಿ. Let the homes come. ಮನೆಗಳು ಬರಲಿ. Let the honor come. ಸನ್ಮಾನಗಳು ಬರಲಿ. Let justice come. ನ್ಯಾಯ ಅವರಿಗೆ ಬರಲಿ. From the throne of the Almighty God in the name of Jesus upon everyone here, Lord. ಯೇಸುವಿನ ನಾಮದಲ್ಲಿ ಸರ್ವಶಕ್ತನ ಸಿಂಹಾಸನದಿಂದ ಪ್ರತಿ ಒಬ್ಬರ ಮೇಲೆ ಅದು ಬರಲಿ. And the rivers of living water flow into every soul. ಪ್ರತಿಯೊಬ್ಬರ ಪ್ರಾಣದಲ್ಲಿ ಜೀವಕರವಾದ ನೀರಿನ ಹೊಳೆಗಳು ಹರಿಯಲಿ. And the children turn to God and become prophets of God. ಮಕ್ಕಳು ದೇವರ ಕಡೆಗೆ ತಿರುಗಿಕೊಂಡು ಅವರು ದೇವರ ಪ್ರವಾದಿಗಳಾಗಿ ಮಾರ್ಪಡಲಿ. Not even one son, one daughter should waste their life over earthly things, but turn to God to experience the plans of God in their life. ಈ ಭೂಮಿಯ ಕಾರ್ಯಗಳಲ್ಲಿ ಯಾವ ಮಗು ಅಥವಾ ಮಗಳು ಅವರ ಜೀವಿತ ವ್ಯರ್ಥ ಮಾಡಿಕೊಳ್ಳದಿರಲಿ. ಅವರು ದೇವರ ಕಡೆಗೆ ತಿರುಗಿಕೊಂಡು ದೇವರ ಯೋಜನೆಗಳನ್ನು ಅವರು ಅನುಭವಿಸಲಿ. I see in my spirit that you are laying your hands upon the young people now. ನಾನು ನನ್ನ ಆತ್ಮದಲ್ಲಿ ನೋಡುತ್ತಿದ್ದೇನೆ, ನೀವು ಯೌವನಸ್ಥರ ಮೇಲೆ ನಿಮ್ಮ ಕೈಗಳನ್ನು ಚಾಚುತ್ತಿದ್ದೀರಿ. God's spirit is coming upon you young people. Just open your heart and praise Him. ಯೌವನಸ್ಥರ, ನಿಮ್ಮ ಮೇಲೆ ದೇವರ ಆತ್ಮನು ಇಳಿಯುತ್ತಿದ್ದಾನೆ, ಅದಕ್ಕೋಸ್ಕರ ನೀವು ಆತನನ್ನೇ ಸ್ತುತಿಸಿರಿ. And God's prophetical power is coming into you right now. Receive it in Jesus' name. ದೇವರ ಪ್ರವಾದನಾತ್ಮಕ ಆ ಶಕ್ತಿ ನಿಮ್ಮ ಮೇಲೆ ಬರುತ್ತದೆ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. Lord, let them hear your voice. ಕರ್ತನೇ, ಅವರು ನಿನ್ನ ಧ್ವನಿಯನ್ನು ಕೇಳಲಿ.
Let them know your will. ನಿಮ್ಮ ಚಿತ್ತ ಅವರು ಅರಿತುಕೊಳ್ಳಲಿ. And let them do your business, Lord. ಕರ್ತನೇ, ಅವರು ನಿನ್ನ ಕೆಲಸ ಮಾಡಲಿ. The business that you have planned for their lives, Lord. ಅವರ ಜೀವಿತಕ್ಕಾಗಿ ನೀನು ಇಟ್ಟ ಕೆಲಸ. Now let the prophetical anointing overflow upon everybody. ಪ್ರವಾದನಾತ್ಮಕವಾದ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಹರಿಯಲಿ. Let them hear your voice. ನಿನ್ನ ಸ್ವರ ಅವರು ಕೇಳಿಸಲಿ. Let them see visions. ಅವರು ದರ್ಶನವನ್ನು ನೋಡಲಿ. Talk to them, Lord. ಅವರೊಂದಿಗೆ ಮಾತನಾಡು. Everybody pray to God saying, Lord, talk to me. ಕರ್ತನೇ, ನನ್ನೊಂದಿಗೆ ಮಾತನಾಡು ಎಂದು ಪ್ರತಿಯೊಬ್ಬರು ಪ್ರಾರ್ಥಿಸಿರಿ. I want to hear your voice. ನಾನು ನಿನ್ನ ಧ್ವನಿ ಕೇಳಬೇಕು. No more my voice and my thoughts. I want the voice of Jesus through the Holy Spirit. ನನ್ನ ಸ್ವರ ನನ್ನ ಧ್ವನಿ ಅಲ್ಲ, ನಾನು ಯೇಸುವೆ ನಿನ್ನ ಸ್ವರವನ್ನು ನಾನು ಆಲಿಸಬೇಕು ಎಂದು ಹೇಳಿರಿ. The grace is coming now. ಈಗ ಕೃಪೆ ಬರುತ್ತಿದೆ. The grace is coming now. ಕೃಪೆ ಬರುತ್ತಿದೆ. The grace is coming now. ಕೃಪೆ ಬರುತ್ತಿದೆ. It's no more you, it's Christ living in you from now on. ನೀನಲ್ಲ, ನಿನ್ನಲ್ಲಿ ಕ್ರಿಸ್ತನು ಇಂದಿನಿಂದ ಜೀವಿಸುತ್ತಿದ್ದಾನೆ. Fill, Lord. ತುಂಬಿಸು ಕರ್ತನೇ. Fill us, Lord. ನಮ್ಮನ್ನು ತುಂಬಿಸು. Fill us, Lord. ನಮ್ಮನ್ನು ತುಂಬಿಸು. Fill us, Lord. ನಮ್ಮನ್ನು ತುಂಬಿಸು. Thank you, Lord, for doing it right now. ಈಗಲೇ ಅದನ್ನು ಮಾಡುವುದಕ್ಕಾಗಿ ವಂದನೆಗಳು ಕರ್ತನೇ. Overflowing with joy. ಓ ಆನಂದದಿಂದ ತುಂಬು. Overflowing with joy. ಆನಂದದಿಂದ ತುಂಬು. The joy of the Lord. ಅದು ಕರ್ತನ ಆನಂದವಾಗಿದೆ. Thank you, Lord, for this grace. ಈ ಕೃಪೆಗಾಗಿ ವಂದನೆಗಳು ಕರ್ತನೇ. Make everyone more than a conqueror. ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ ಮಾಡು. Rise up to the national and international levels. ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಅವರು ಎದ್ದೇಳುವಂತೆ ಮಾಡು. In the name of Jesus. ಯೇಸುವಿನ ನಾಮದಲ್ಲಿ. Father, ತಂದೆಯೇ, heal everyone who is sick, Lord. ಅನಾರೋಗ್ಯದಲ್ಲಿರುವ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಮಾಡು. Let the sicknesses leave their bodies in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು ಅವರ ಶರೀರ ಬಿಟ್ಟು ಹೋಗಲಿ. Let the deficiencies in their organs be healed. ಅವರ ಅಂಗಾಂಗಗಳಲ್ಲಿ ಇರುವ ಎಲ್ಲ ಕೊರತೆಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Pains go, Lord. ಅದನ್ನು ಮಾಡು ಕರ್ತನೇ. Heal them, Father. ಅವರನ್ನು ಸ್ವಸ್ಥ ಮಾಡು. No more suffering. ಇನ್ನು ಮುಂದೆ ಕಷ್ಟಪಡಬಾರದು. No more suffering. ಅವರು ಇನ್ನು ಮುಂದೆ ಕಷ್ಟಪಡಬಾರದು. Let them rise up. ಅವರು ಎದ್ದೇಳಲಿ. Rise up. ಎದ್ದೇಳಲಿ. And anyone who has addictions and who is not with you, Lord. ಯಾರಾದರೂ ವ್ಯಸನಿಯಾಗಿದ್ದರೆ, ಅವರು ನಿನ್ನೊಂದಿಗೆ ಇಲ್ಲದೇ ಇದ್ದಿದ್ದರೆ, fill their souls with yourself. ಅವರ ಪ್ರಾಣವು ನಿನ್ನ ಆತ್ಮನಿಂದ ಬಲದಿಂದ ತುಂಬಿಸು. Let them have Jesus in their life. ಅವರ ಹೃದಯದಲ್ಲಿ ಅವರು ಹೊಂದಿಕೊಳ್ಳಲಿ. No more sinful addiction. ಪಾಪದ ಕಾರ್ಯಗಳು ಇನ್ನು ಮುಂದೆ ಬೇಡ. No more secret sins. ರಹಸ್ಯ ಪಾಪಗಳು ಇನ್ನು ಮುಂದೆ ಬೇಡ. No more pleasures. ಇನ್ನು ಮುಂದೆ ಯಾವ ಭೋಗಗಳು ಅವರಿಗೆ ಬೇಡ. But let them have the joy of the Lord. ಅವರು ಕರ್ತನ ಆನಂದವನ್ನು ಹೊಂದಲಿ. We worship you. ನಿನ್ನನ್ನೇ ಆರಾಧಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen.